ಮುಂಡಕೈ ನಗರದಲ್ಲಿ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಮೊಕ್ಕಾಮನ್ನ ಹೂಡಿದ್ದಾರೆ. ಮುಂಡಕೈ ನಗರ ಆಸ್ಪತ್ರೆಯಲ್ಲಿ ಶವಗಳ ಮರಣೋತ್ತರ ಪರೀಕ್ಷೆ. ಏನ್ ಮಾಡೋದಿದೆ ಮರಣೋತ್ತರ ಪರೀಕ್ಷೆಯನ್ನ? ಮುಂಡಕೈ ನಗರದಲ್ಲಿ ತಾತ್ಕಾಲಿಕ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಈಗ ಆಸ್ಪತ್ರೆಗಳಲ್ಲಿ 70ಕ್ಕೂ ಹೆಚ್ಚು ಜನ ಈಗ ದಾಖಲಾಗಿದ್ದಾರೆ. ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಆಂಬ್ಯುಲೆನ್ಸ್ಗಳ ರವಾನೆಯನ್ನ ಮಾಡ್ತಾ ಇದ್ದಾರೆ. ರೋಡ್ ಆದ್ರೂ ಬೇಕಲ್ಲ ಅಲ್ಲಿಗೆ ಮೂವ್ ಆಗಕ್ಕೆ. ರಜೆ ಮೇಲಿದ್ದ ಆರೋಗ್ಯ ಸಿಬ್ಬಂದಿಗಳಿಗೆ ತುರ್ತು ಬುಲಾವನ್ನ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಹೋಗೋಕ್ಕೆ ನೋ ಚಾನ್ಸ್, ಅಲ್ಲಿ ದಾರಿನೇ ಇಲ್ಲ. ಆ ರೀತಿಯಾಗಿ ಲಾಕ್ ಆಗಿ ಕೂತ್ಕೊಂಡಿದೆ. ಅಲ್ಲಿ ಸಾಧ್ಯತೆ ಇರೋದು ಒಂದೇ, ಹೆಲಿಕಾಪ್ಟರ್ ಮೂಲಕವಾಗಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರವನ್ನ ಮಾಡಬೇಕು ಅಲ್ಲಿರುವಂಥ ಜನರನ್ನ. ಈಗ ಕಾರಣ ಆಂಬ್ಯುಲೆನ್ಸ್ ಮೂಲಕವಾಗಿ ಹೋಗಿ ದಾರಿ ಬೇಕಲ್ಲ ಹೋಗೋಕ್ಕಾದ್ರೂ. ಅದ್ಯಾವುದು ಕೂಡ ಈಗ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೆಲಿಕಾಪ್ಟರ್ಗಳ ಮೂಲಕವಾಗಿ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಮಾಡೋಕ್ಕೆ ಈಗ ಸೇನಾ ಹೆಲಿಕಾಪ್ಟರ್ಗಳನ್ನು ಕೂಡ ತರಿಸಿಕೊಳ್ಳಲಾಗಿದೆ. ಕಾರಣ ಕೆಲವು ಜಾಗಗಳಲ್ಲಿ ಅಲ್ಲಿ ಹೋಗೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲಿ ರೆಸಾರ್ಟ್ಗಳು ಅಥವಾ ಗ್ರಾಮಗಳು ಇನ್ನುಳಿದಂಥ ಜನ ರಕ್ಷಣೆಯನ್ನು ಪಡ್ಕೊಂಡು ಅಲ್ಲಿ ಉಳ್ಕೊಂಡಿರೋದು. ಯಾರ್ಯಾರು ಸಂಪರ್ಕಕ್ಕೆ ಸಿಗ್ತಾರೆ ಅವರನ್ನಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಆರೋಗ್ಯ ಸಿಬ್ಬಂದಿಗಳು ಯಾರು ರಜೆ ಮೇಲಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕರೆಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸಚಿವರೆಲ್ಲ ಈಗ ಫೀಲ್ಡಿಗೆ ಇಳಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಏನಾಗಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಇವ್ಯಾವುದು ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ. ಕೈ ಮೀರಿ ಹೋಗಿರುವಂತಹ ವಿಕೋಪಗಳಿವೆಲ್ಲ. ಇದರಲ್ಲಿ ನಮ್ಮ ಸಹೋದ್ಯೋಗಿ ಈಗ ಅಲ್ಲಿ ಸ್ಥಳೀಯರೊಬ್ಬರು ವಿನೋದ್ ಅಂತ ಹೇಳಿ ಸಿಕ್ಕಿದ್ದಾರೆ. ನಮಸ್ಕಾರ ವಿನೋದ್ ಅವರೇ. ಸರ್ ಹೇಳಿ ಸರ್. ಏನಾಗಿತ್ತು ನಿಮ್ಗಿರುವಂತ ಮಾಹಿತಿ ಪ್ರಕಾರ? ಏನಾಗಿದೆ ಅಲ್ಲಿ, ಹೇಗಾಗಿದೆ ಈಗ? ಸರ್ ಒಂದು ಎರ್ಲಿ ಮಾರ್ನಿಂಗ್ ಒಂದು 1 o'clock ಆಗಿರ್ಬೇಕು ಸರ್. ಇದು ಇಲ್ಲಿ ಸ್ಟೋನ್ ಎಲ್ಲ ಬಂದ್ಬಿಟ್ಟು ಮೊದಲೇ ಏನ್ ಹೇಳೋದು, ಗುಡ್ಡ ಇದಲ್ಲ ಸರ್, ಗುಡ್ಡ ಕಸ್ಕ ಬಂದ್ಬಿಡ್ತು ಸರ್. ಇಲ್ಲಿ ಮುಂಡಕಾಯಿ ಚೂರ್ಣಮರ ಅಂತ ಪ್ಲೇಸ್ ಇದೆ. ಅದು 2 ಪ್ಲೇಸ್ ಅಲ್ಲಿ ಮುಂಡಕಾಯಿ ಅಂತ ಅಲ್ಲೇ ಪಕ್ಕದಲ್ಲಿ ಇರೋದು ಈ ಗುಡ್ಡ. ಬಂದ್ಬಿಟ್ಟಾಗ ಅಲ್ಲಿರೋ ಪ್ಲೇಸ್ ಎಲ್ಲ ಕವರ್ ಮಾಡ್ಕೊಂಡು ಇಲ್ಲಿ ಚೂರ್ಣಮರ ಎಲ್ಲ ಕವರ್ ಮಾಡ್ಕೊಂಡು ಹಂಗೆ ಫುಲ್ ಬ್ಲಾಕ್ ಆಗ್ಬಿಡ್ತದೆ ನೈಟ್ ಮಾರ್ನಿಂಗ್ ಎರ್ಲಿ ಮಾರ್ನಿಂಗ್. ಎಷ್ಟು ಮನೆ ಇತ್ತು ಅಂತ ಏನಾದ್ರು ಮಾಹಿತಿ ಇದೆಯಾ ವಿನೋದ್ ಅವರ ನಿಮಗೆ? ಅಲ್ಲಿ ಮನೆಗಳು ಮನೆ ಅಷ್ಟು ಲೆಕ್ಕ ಕೊಡಕ್ಕಾಗಲ್ಲ ಸರ್, ಕರೆಕ್ಟ್ ಆಗಿ ಲೆಕ್ಕ ಕೊಡಕ್ಕಾಗಲ್ಲ ಸರ್. ಇಡೀ ಊರೇ ಇತ್ತ ಅಲ್ಲಿ? ಊರೇ ಇದ್ದಿದ್ದ? ಒಂದು ಊರೇ, ದೊಡ್ಡ ಊರೇ ಇತ್ತು ಸರ್. ಈಗ ಅದು ಯಾವ್ದು ಒಂದು ಮನೆ ಉಳಿದಿಲ್ವಾ ಅಲ್ಲಿ? ಇಲ್ಲ ಸರ್, ಒಂದು ಮನೆ ಇಲ್ಲ. ಸ್ಕೂಲ್, ಪಬ್ಲಿಕ್ ಸ್ಕೂಲ್, SLC ಎಲ್ಲ ಇತ್ತು ಸರ್, ಎಲ್ಲ ಹೊಂಟೋಗ್ಬಿಟ್ಟಿದೆ. ಅಲ್ಲಿ ಏನ್ ಪಕ್ಕದಲ್ಲಿ ಏನ್ ನದಿ ಏನಾದ್ರು ಹರಿಯುತ್ತಾ ಅಲ್ಲಿ ವಿನೋದ್ ಅವರೇ? ಹೌದು, ಒಂದು ಹೊಳೆ ಇತ್ತು ಸರ್. ಅದ್ರ ಅಷ್ಟು ಡೇಂಜರ್ಸ್ ಇರ್ಲಿಲ್ಲ. ಈ ಮಳೆ ಕಂಟಿನ್ಯೂಸ್ ಮಳೆ ಇತ್ತು. ಸೊ ಅದ್ರಲ್ಲಿ ಸಡನ್ಲಿ ಬಂದ್ಬಿಟ್ಟೆ ಪ್ರಾಬ್ಲಮ್ಸ್ ಇದು. ಅಂದ್ರೆ ಇಡೀ ಬೆಟ್ಟನೇ ಪೂರ್ತಿ ನೆಲಸಮ ಆಗಿದೆಯಾ ಈಗ? ಹೌದು. ಬೆಟ್ಟ ಒಂದ್ ಸೈಡೇ ಹೋಗಿದೆ ಸರ್. ಒಂದ್ ಸೈಡ್ ಬಂದ್ಬಿಟ್ಟಾಗ ಇಷ್ಟು ಪ್ರಾಬ್ಲಮ್ ಬಿಟ್ಟಿದೆ. ಯಾಕಾಗಿದೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ ಇಂಥದಕ್ಕೆ ಆಗಿರ್ಬೋದು ಅಂತೇಳಿ? ಹೆಂಗೆ ಸರ್? ಅಲ್ಲ, ಯಾಕೆ ಆಗಿರ್ಬೋದು ಅನ್ಸುತ್ತೆ ಅಷ್ಟೊಂದು ಗುಡ್ಡ ಅಷ್ಟು ಬೀಳೋಕೆ? ಮಳೆ ಕಂಟಿನ್ಯೂಸ್ ಮಳೆ 3 days 2 days ಕಂಟಿನ್ಯೂಸ್ ಮಳೆ, 24 hours ಕಂಟಿನ್ಯೂಸ್ ಮಳೆ. ಸೊ ಇದಕ್ಕೆ ಮಳೆ ಆಗದ ಮುಂಚೆ ಬಂದ್ಬಿಟ್ಟಿದೆ ಸರ್. 1 week ಮುಂಚೆ ಇದೇ ತರ ಮಳೆ ಬಂದಿತ್ತು. ಸೊ ಈ ಮಂತ್ ಅಲ್ಲಿ ಟೋಟಲಿ ಮಳೆ ಹುಯ್ತಾ ಇಲ್ಲ. 6 months ಮಳೆ ಹುಯ್ಬೇಕು. ಸೊ ಇದು 3 days ಕಂಟಿನ್ಯೂಸ್ ಮಳೆ ಬಂದ್ಬಿಟ್ಟು ಅಷ್ಟು ಮಳೆ ಹೋಗಿದೆ ಇಲ್ಲಿ. ಹೆವಿ ರೈನ್ ಇಲ್ಲಿ. ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರ ಈ ರಸ್ತೆ ಗಿಸ್ತೆ ಏನಾದ್ರು ಅಥವಾ? ಇಲ್ಲ, ಕೆಲಸ ಇರ್ಲಿಲ್ಲ. ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ರು. ಯಾಕಂದ್ರೆ ಈ ಮಳೆ ಅದಕ್ಕೆ ಸ್ಟಾಪ್ ಮಾಡಿದ್ರು. ಅಲ್ಲ, ಕೆಲಸ ಆಗ್ತಿತ್ತು ಅಲ್ಲಿ? ಯಾವ ಕೆಲಸ ಸರ್? ಮುಂಚೆ ಕೆಲಸ ನಡೀತಾ ಇತ್ತಾ? ಇಲ್ಲ. ಓಕೆ. ಸೊ ಅದು ಮಾರ್ನಿಂಗ್ ಬಂದ್ಬಿಟ್ಟಲ್ಲ, ಅವಾಗ ನಿದ್ದೆ ಟೈಮ್ ಸರ್. ಯಾರಿಗೂ ಏನು ಮಾಡಕ್ ಆಗಿಲ್ಲ. ಅದ್ರಲ್ಲಿ ಸೌಂಡ್ ಕೇಳಿ ಅಟೆಂಡ್ ಆಗಿದ್ರಲ್ಲ, ಅವರೆಲ್ಲ ಓಡ್ಬಿಟ್ರು ನೀರ್ ಬಂದಾಗ. ಹೋಮ್ ಸ್ಟೇ ರೆಸಾರ್ಟ್ಗಳು ಜಾಸ್ತಿ ಇದಾವ ವಿನೋದ್ ಅವರೇ ಅಲ್ಲಿ? ಏನ್ ಸರ್? ಹೋಮ್ ಸ್ಟೇ ರೆಸಾರ್ಟ್ಗಳು ಜಾಸ್ತಿ ಇದಾವ? ಹೋಮ್ ಸ್ಟೇಸ್ ಇದಾವೆ, ಬಟ್ ಈ ಕಡೆ ಕಡಿಮೆ. ಈಗ ಫ್ಲಡ್ ಆಯ್ತಲ್ಲ, ಆ ಕಡೆ ಕಡಿಮೆ. ಇಲ್ಲಿ ಬಿಟ್ಟು ಆ ಕಡೆ ಇದೆ ಹೋಮ್ ಸ್ಟೇಸ್ ಎಲ್ಲ ಇದೆ. ಈ ಕಡೆ ಒಂದು 10 ಇರ್ಬೋದು ಅಷ್ಟೇ. ಬಟ್ ಗುಡ್ಡ ಕಡ್ದಿರುವಂತದ್ದು ಏನಾದ್ರು ಕೆಲಸ ನಡೆದಿತ್ತಾ ಅಲ್ಲಿ? ಇಲ್ಲ, ಇದು ಅಲ್ಲಿಲ್ಲ ಸರ್. ಇದು ಟಾಪ್ ಅಲ್ಲಿ ಬಂದಿರೋದು. ಒಂದು ಅಂತ ಟಾಪ್ ಅಲ್ಲಿ ಬಂದಿದೆ. ಕೆಳಗೆ ಏನಿಲ್ಲ, ಟಾಪ್ ಇಂದ ಬಂದಿರೋದು. ಟಾಪ್ ಇಂದ ಬಂದಿದೆ. ಹೌದು. ಅಲ್ಲ, ಕೆಳಗಡೆ ಸಡಿಲ ಆದ್ರೇನೆ ಮೇಲಿಂದ ಬರಕ್ ಸಾಧ್ಯ ಆಗುತ್ತೆ. ಕೆಳಗಡೆ ಏನಾದ್ರು ಸಡಿಲ ಆಗೋ ರೀತಿಯಲ್ಲಿ ಕೆಲಸ ಮಾಡಿಲ್ಲ? ಅಲ್ಲ, ಇದು ಲಾಸ್ಟ್ ಇಯರ್ ಇದು ಆಗಿತ್ತು ಸರ್, ಚಿಕ್ಕದಾಗಿ ಆಗಿತ್ತು. ಅದೇ ಸ್ಪಾಟ್ ಅಲ್ಲಿ ಇವಾಗ ದೊಡ್ಡದಾಗಿದೆ. ಅದೇ ಜಾಗದಲ್ಲಿ ಆಗಿತ್ತಾ? ಹೌದು. ಓಕೆ. ಎಷ್ಟು ಜನ ಈಗ ಅಲ್ಲಿ ಸತ್ತಿದಾರಂತ ಏನಾದ್ರು ನಿಮ್ಗೆ ಇದೆಯಾ ಮಾಹಿತಿ ಏನಾದ್ರು? ಸರ್ ಇವಾಗ ಲೆಕ್ಕ ಕೊಡೋದಂದ್ರೆ ನಮಗೆ ಟಿವಿ ನೋಡಕ್ ಆಗಲ್ಲ. ನಮಗೆ ಫೋನ್ ಅಲ್ಲಿ ಫುಲ್ ನೆಟ್ವರ್ಕ್ ಇಲ್ಲ, ಇದು ಚಾರ್ಜ್ ಇಲ್ಲ. ಸೊ ಟಿವಿ ನೋಡ್ತಾ ಇಲ್ಲ. ಇಲ್ಲಿರೋ ನಾವು ಕಲೆಕ್ಟ್ ಮಾಡಿರೋದು ಒಂದು 40 ಪೀಪಲ್ಸ್ ಏನೋ ಹಾಸ್ಪಿಟಲ್ ಇದ್ದಾರೆ. ವಿಮ್ಸ್ ಹಾಸ್ಪಿಟಲ್ ಅಂತ ಪ್ರೈವೇಟ್ ಹಾಸ್ಪಿಟಲ್. ಇಲ್ಲಿ ಸ್ವಲ್ಪ ಬಾಡೀಸ್ ತಕೊಂಡು ಇಲ್ಲಿ ಮಾಡಿದೀವಿ, ಇಲ್ಲಿ ಮಡಗಿದೀವಿ. ಯಾಕಂದ್ರೆ ಇಲ್ಲಿ ಆ ಕಡೆ ಹೋಗಕ್ಕಾಗಲ್ಲ. ಇಲ್ಲಿ ಬ್ರಿಡ್ಜ್ ಎಲ್ಲ ಬ್ರೇಕ್ ಆಗ್ಬಿಟ್ಟಿದೆ. ದಾರಿನೇ ಇಲ್ವಾ ಈಗ ಆ ಕಡೆ ಹೋಗಕ್ಕೆ ಎಲ್ಲೂ ಕೂಡ?
ಇವಾಗ ರೋಪ್ ಹಾಕ್ತಿದ್ದಾರೆ, ಇಲ್ಲಿಂದ ಕ್ಯಾಶುವಾಲಿಟೀಸ್ ಎಲ್ಲ ಚೇಂಜ್ ಮಾಡ್ತಾರೆ ಇವಾಗ. ನೆಕ್ಸ್ಟ್ ಆರ್ಮೀಸ್ ಅವ್ರು ಬಂದಿದ್ದಾರೆ, ಅವರು ಇವಾಗ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾ ಹಾ ಅಲ್ಲಿ ಮೇಲೆ ಮುಂಡಕಾಯಿ ಅಂತ ಜಾಗ ಇದೆ, ಅಲ್ಲಿ ಸ್ವಲ್ಪ ಪೀಪಲ್ಸ್ ಇದ್ದಾರೆ. ಹಾ. ಸೊ ಅವರೆಲ್ಲ ಚೇಂಜ್ ಮಾಡ್ಬೇಕು ಸರ್. ಹಾಗಾದ್ರೆ ಬಟ್ ಈಗ ಆಂಬ್ಯುಲೆನ್ಸ್ ಹೋದ್ರೂ ಕೂಡ ಆಂಬ್ಯುಲೆನ್ಸ್ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ಲೀಗ. ಇಲ್ಲ ಸರ್, ರೋಡೇ ಇಲ್ಲ ಸರ್, ರೋಡ್ ಫುಲ್ ಹೊಂಟೋಗ್ಬಿಟ್ಟಿದೆ, ರೋಡೇ ಇಲ್ಲ. ರೋಡೇ ಇಲ್ಲ. ಬಟ್ ಹೆಂಗ್ ಇವ್ಯಾಕ್ಯುಯೇಷನ್ ಮಾಡ್ತಾ ಇದ್ರೆ ಅಲ್ಲಿಂದ ಹೇಗ್ ಸ್ಥಳಾಂತರಿಸ್ತಾ ಇದ್ದಾರೆ? ಅಲ್ಲಿಂದ ಇವಾಗ ರೋಪ್ ಅಲ್ಲಿ ಹಾಕ್ಬಿಟ್ಟು ರೋಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಆ ಕಡೆಗೆ, ಹಾ ಈ ರಿವರ್ ಕ್ರಾಸ್ ಮಾಡ್ಬಿಟ್ಟು ಹಾ ಹಾ ಹಾ. ಮೇಲಿಂದ ಕ್ರಾಸ್ ಮಾಡ್ಕೊಂಡು ರಿವರ್ ಅಲ್ಲಿ ಹಂಗೆ ಕ್ರಾಸ್ ಮಾಡ್ತಾರೆ ಆ ಕಡೆ. ಓಹೋ, ಈ ಏಜ್ ಆದವ್ರು ಇದ್ರೆ ಎಲ್ಲ ಮಕ್ಕಳೆಲ್ಲ ಇದ್ರೆ ಬಹಳ ಕಷ್ಟ. ಹೌದು ಸರ್, ಅದೇ ಅದು ಸ್ಟ್ರಕ್ಚರ್ ಮಾಡ್ಬಿಟ್ಟು ಅದ್ರಲ್ಲಿ ಮಳಿಸ್ಕೊಂಡು ಬೆಲ್ಟ್ ಹಾಕ್ಬಿಟ್ಟೆ ಕರ್ಕೊಳ್ತಾ ಇದಾರೆ. ಓ, ಬಹಳ ಕಷ್ಟ ಇದೆ. ಈಗ NDRF ಎಲ್ಲ ರೀಚ್ ಆಗಿದಾವ ಅಲ್ಲಿಗೆ, ಅಲ್ಲಿರುವಂತ ಜಾಗಗಳಿಗೆಲ್ಲ? ರೀಚ್ ಆಗಿದ್ದಾರೆ, ಬಟ್ ರೀಚ್ ಆಯ್ತಾ ಇದಾರೆ. ಬಟ್ ಈ ಕಡೆ ಅವ್ರು ಬರ್ಬೇಕಾದ್ರೆ ಇಲ್ಲೆಲ್ಲ ಚೇಂಜ್ ಮಾಡ್ಬೇಕು ಸರ್ ಈ ಕಡೆ. ಈ ಹೆಲಿಕಾಪ್ಟರ್ ಎಲ್ಲ ಬಂದಿದೆ ಅಂತಿದ್ರು, ಅಲ್ಲೆಲ್ಲ ರೀಚ್ ಆಗಿ ಅವ್ರನ್ನೆಲ್ಲ ಕರ್ಕೊಂಡ್ ಬರಕ್ ಈಸಿ ಇಲ್ಲ, ಆಗ್ತಾ ಇದೆಯಾ? ಹೆಲಿಕಾಪ್ಟರ್ ಇನ್ನು ಬಂದಿಲ್ಲ ಸರ್. ಹೆಲಿಕಾಪ್ಟರ್ ಬರ್ತಾರೆ ಅಂತ ಹೇಳಿದ್ರು, ಇವಾಗ ಬಂದಿಲ್ಲ. ಇನ್ನೂ ಬಂದೇ ಇಲ್ವಾ? ಇಲ್ಲ, ಬಂದಿಲ್ಲ. ಇನ್ನೂ ಮಳೆ ಬರ್ತಾ ಇದೆಯಾ ವಿನೋದ್ ಅವರೇ? ಸರ್ ಮಳೆ ಇವಾಗ ಸ್ವಲ್ಪ ಕಡಿಮೆ ಇದೆ, ಬಟ್ ಅದು ಹೋಯ್ತಾ ಇದೆ ಇವಾಗಲೂ. ಹಾ 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 ಹಾ. ಓಕೆ ಓಕೆ. ಮತ್ತೆ ಯಾವ ಭಾಗದಲ್ಲಿ ಆಗಿದೆ ಈಗ? ಸರ್ ಮತ್ತೆ ಯಾವ್ಯಾವ ಭಾಗದಲ್ಲಿ ಆಗಿದೆ? ಅದೇ ಈ ಏರಿಯಾದಲ್ಲಿ ಆಗಿದೆ ಇವಾಗ. ನೀವಿರುವಂತ ಏರಿಯಾದಲ್ಲಿ? ಹೌದು, ನಾ ಇರೋದಕ್ಕೆ ಚೂರಮಲ ಅಂತ ಇರೋದು ಜಾಗ. ಓಕೆ. ಸೊ ನಮ್ಗೆ ಇವಾಗ ಡೇಂಜರ್ ಬಂದಿದ್ರೆ ಮುಂಡಕಾಯಿ ಅಂತ ಅಲ್ಲಿಂದ ಫ್ಲಡ್ ಆಗಿರೋದು. ನೀವು ಹುಷಾರಾಗಿದ್ದೀರಾ ತಾನೆ? ಹೌದು, ನಾವು ಇವಾಗ ಅದೇ ಹೇಳಿದ್ದೆ ಸರ್, ಇದು ರಿವರ್ ಇಂದ ಈ ಕಡೆ ಇದ್ದೀವಿ ನಾವು. ನೈಟ್ ಒಂದು 1 o'clock ಅಲ್ಲಿ ಆ ನೀರೊಳಗೆ ಸಿಕ್ಕಾಕಬಿಟ್ಟಿದ್ದು. ಹಾ ಸೊ ಅದ್ರಲ್ಲಿ ಹೆಂಗೋ ದೇವ್ರ ಗಾದಲ್ಲಿ ಬಂದ್ಬಿಟ್ಟು ಒಳಗಡೆ. ನೀವು ಸೈಡಿಗೆ ಬಂದ್ಬಿಟ್ರಾ? ಹೌದೌದು, ನೀರೊಳಗೆ ಸಿಕ್ಕಾಕಬಿಟ್ಟಿದ್ದು. ಅವ್ನು ನಿಜ ಮಾಡ್ತಿದ್ದು, ಸಡನ್ಲಿ ಬಂದ್ ಸೌಂಡ್ ಅಲ್ಲಿ ಎದ್ದಕ್ಕೆ ಈಗ ಹಾಕ್ಬಿಟ್ಟಿತ್ತು. ಓಕೆ, ಆಗ ಸರಿ. ಎತ್ತಿ ಓಡಿ ಮನೆ ಎಲ್ಲ ಹೊಂಟೋಗ್ಬಿಟ್ಟಿದೆ, ಯಾವುದೂ ಇಲ್ಲ. ಆಯ್ತು ವಿನೋದ್ ಅವರೇ, ಧನ್ಯವಾದಗಳು ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.